ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೊಡಿ. ಇಲ್ಲಿ ಮದುವೆ ಮಾತುಕತೆ ಎಲ್ಲ ಆಗಿ ಎಂಗೇಜ್ಮೆಂಟ್ ಆಗಿ ಮದುವೆ ಹಿಂದಿನ ದಿವಸ ಶಾಸ್ತ್ರದ ದಿವಸ 1 ಕೋಟಿ ರೂಪಾಯಿನ ಚೆಕ್ ಕೊಡ್ತೀನಿ ಅಂತ ಶಿವರಾಮೇಗೌಡ ಹೇಳಿರ್ತಾನೆ. ಅದ್ರ ಪ್ರಕಾರ ಈಶ್ವರಿ ಪ್ಲ್ಯಾನ್ ಮಾಡಿಬಿಟ್ಟು 1 ಕೋಟಿ ಚೆಕ್ಕನ್ನು ಮಗನಿಗೆ ಕೊಡಿಸ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಬಂದುಬಿಟ್ಟು, ಬಾಬಾ ಚೆಕ್ ಕೊಡ್ತೀನಿ ಎಂದಿದ್ರಲ್ಲ, ಇವತ್ತು ಕೊಟ್ಟರೆ ಮದುವೆ ಹಿಂದಿನ ದಿವಸ ಕೊಟ್ಟಂಗಾಗುತ್ತೆ. ಅವನು ಕೋಟ್ಯಾಧಿಪತಿ ಅಳಿಯ ಅನ್ನೋದಕ್ಕಿಂತ ಕೋಟ್ಯಾಧಿಪತಿ ಮಾವ ಅನ್ನಿಸ್ಕೋಬೋದು. ಅಲ್ವ ಬಾವ ಅಂತಾಳೆ. ಅದಕ್ಕೆ ವಿನಂತಿ, ಸಾವಿತ್ರಿ ಎಲ್ಲ ಕಣ್ಕೊಂಡು ಬಿಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ವಿನಂತಿ ಬಿಟ್ಕೊಂಡು ನೋಡ್ತಾ ಇರ್ತಾಳೆ. ಸಿಟ್ಟು ಬರ್ತಾ ಇರುತ್ತೆ, ಆದರೆ ಏನೂ ಮಾಡೋಕ್ಕಾಗ್ತಾ ಇರಲ್ಲ. ಸಾವಿತ್ರಿ ಕೂಡ ಆ ಕಡೆ ನೋಡ್ತಾ ಇದ್ದಾಳೆ, ಅವಳು ಏನೇನೋ ನೋಡ್ತಾ ಇದ್ದಾಳೆ. ಶಿವರಾಮೇಗೌಡ ಏನು ಇದ್ದಕ್ಕಿದ್ದಂಗೆ ಅಣ್ಣ ಹಿಂಗಂತವನಲ್ಲ ಅಂತ ಹೇಳ್ಬಿಟ್ಟು 1 ಕೋಟಿ ಚೆಕ್ಕನ್ನು ಬರದೇ ಇಲ್ಲ, ಏನು ಬ್ಲ್ಯಾಂಕ್ ಚೆಕ್ ಕೊಡ್ತಾ ಇದ್ದಾನೆ. 1 ಕೋಟಿ ತಗೋ, ಯಾರ್ದಾರ ಸೈನ್ ಹಾಕೋಬಿಟ್ಟು ನೀನು ಬಿಸ್ನೆಸ್ ಮಾಡ್ಕೊ, ಏನೋ ಒಂದು ಮಾಡ್ಕೊ, ಮಗ ಅಲ್ವಾ ಮನೆ ಮಗ ಅಂತ ಕೊಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಶಿವರಾಮೇಗೌಡ. ಅದಕ್ಕೆ ಶಿವರಾಮೇಗೌಡ ಹಂಗೆ ಅಂದಿದ್ದಕ್ಕೆ ಖುಷಿಯಾಗಿ ಹೋಗ್ಬಿಡ್ತಾನೆ. ಮದುವೆಗೊಂಡು ಸಿಕ್ಕಾಬಟ್ಟೆ ಖುಷಿ ಆಗ್ತಾನೆ. ಮದುವೆಗೊಂಡು ಖುಷಿಯಾಗಿದ್ದೇ ತಡ, ಎಲ್ಲರೂ ಬಾಯಿ ಮೇಲೆ ಕೈ ಇಟ್ಕೋತಾ ಇರ್ತಾರೆ. ಈಶ್ವರಿಗಂತೂ ಎಷ್ಟು ಖುಷಿ ಆಯಿತು ಅಂದರೆ ಎಲ್ಲರೂ ಸೇರಿ ಆ ಚೆಕ್ಕನ್ನು ಇಸ್ಕೋಬೇಕು ಅಂತ. ಶಾಸ್ತ್ರ ನಡೆಯೋ ಟೈಮಿಗೆ ಕರೆಕ್ಟಾಗಿ ಏನೋ ಶಾಸ್ತ್ರ ಮಾಡ್ತಾ ಇರ್ತಾರೆ, ಅಲ್ಲಿ ಫಸ್ಟು ಚೆಕ್ ಕೊಟ್ಬಿಡ್ಬೇಕು ಅಂತ. ಆಮೇಲೆ ಹುಡುಗಿ ಅಪ್ಪ ಅಮ್ಮ ಆ ಕಡೆ ನಿಂತಿದ್ದಾರೆ, ಮತ್ತು ಈ ಕಡೆ ಅಜ್ಜಿ ತುಂಬ ಖುಷಿಯಾಗಿಯೇ ಇದೆ ಅಜ್ಜಿನೂ. ಹೀಗೆ ಎಲ್ಲರೂ ಖುಷಿಯಾಗಿದ್ದಾರೆ. ಅಜ್ಜಿಗಂತೂ ಹೇಳ್ಕೊಳ್ದಾದಂಥ ಆನಂದ. ಏಕೆಂದರೆ ಮಗ ಹೆಂಡ್ತಿ ಬಿಟ್ರೂ ಒಳ್ಳೆ ಹುಡುಗಿ, ಒಳ್ಳೆ ಮನೆತನ ಸಿಗ್ತಿದೆಯಲ್ಲ ಅಂತೇಳ್ಬಿಟ್ಟು ಶಿವರಾಮೇಗೌಡಗೂ ಅದೇ ಆಸೆ ಇತ್ತು. ಒಳ್ಳೆ ಮನೆ ಸಿಕ್ಕಿದೆ, ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ ಅಂತ ಹೇಳ್ಬಿಟ್ಟು. ಅದು ಟುಷ್ ಪಟಾಕಿ ಆಗುತ್ತೆ ಅಂತ ಅವನಿಗೂ ಗೊತ್ತಾಗೇ ಇಲ್ಲ. ಏನೋ ಮದುವೆ ಒಂದು ಆಗ್ಬಿಟ್ರೆ ಸರಿ ಇರಬೇಕಲ್ಲ. ಹಾಗೆ ಈಗ ವಿದ್ಯಾ ಬೇಜಾರು ಮಾಡ್ಕೊಂಡು ನಿಂತಿದ್ದಾಳೆ, ಇನ್ನೂ ಬರಲಿಲ್ವಲ್ಲ ತಾಳಿ ಕಟ್ಟ ಟೈಮು, ಬರಲಿಲ್ವಲ್ಲ ಅಂತ. ಆವಾಗ ತಕ್ಷಣಕ್ಕೆ ಭದ್ರಾ ಬಂದಿದ್ದು ಗೊತ್ತಾಗೋಕ್ಕೆ ಚೆಕ್ಕು ಕೊಡಬೇಕಿನ್ನೇನು. ಇವಳು ಈಶ್ವರಿ, ಚಿತ್ರ, ಗೋವಿಂದ ಮತ್ತು ಮದುವೆಗೊಂಡು ಇಷ್ಟು ಜನ ಚೆಕ್ಕನ್ನು ಇಟ್ಕೊಳ್ಳಿ ಅಂಥೇಳಿ ಕೊಡಬೇಕು. ಅಷ್ಟೊತ್ತಿಗೆ ಭದ್ರ ನಿಲ್ಲಿಸಿ ಅಂತ ಬರ್ತಾನೆ. ಯಾವ ಚೆಕ್ಕು ಕೊಡೋದು ಬೇಡ, ಏನು ಬೇಡ, ನಿಲ್ಲಿಸಿ ಅಂತ. ಯಾಕ ಮಗ ಏನಾಯಿತು ಅಂತ ಶಿವರಾಮೇಗೌಡ ಕೇಳ್ತಾನೆ. ಆವಾಗ ಭದ್ರ ಹೇಳ್ತಾ ಬರ್ತಾನೆ, ಪ್ರತಿಯೊಂದನ್ನು ಸ್ಟೋರಿನ ಹೇಳ್ತಾ ಬರ್ತಾನೆ. ಆಗ ಹೆಣ್ಣಿನ ಅಪ್ಪ ಅಮ್ಮ ಮುಖ ನೋಡ್ತಾ ನಿಂತಿರ್ತಾರೆ. ಸದ್ಯ ಅಳಿಯಂಗೂ ಒಂದು ಲೆವೆಲ್ ಬರ್ತಾ ಇದೆಯಲ್ಲ ಅಂತೇಳ್ಬಿಟ್ಟು ಅಳಿಯನ ಬಗ್ಗೆ ಇವ್ರಿಗೇನು ಗೊತ್ತಿಲ್ಲ ಅಂತ ಕಾಣುತ್ತೆ. ಹುಡುಗಿಯಂತೂ ಎಲ್ಲ ತಿಳ್ಕೊಂಡಿದ್ದಾಳೆ. ಎಲ್ಲರೂ ಕೈ ನೀಡಿ ಚೆಕ್ ಇಸ್ಕೋಬೇಕು, ಅಷ್ಟೊತ್ತಿ ನಿಲ್ಲಿಸಿ ಅಂತ ಬರ್ತಾನೆ ಭದ್ರ. ಆವಾಗ ಇವರಿಗೆ ಮುಖಭಂಗ ಆದಂಗಾಗುತ್ತೆ. ಏನೋ ಭದ್ರ, ನೀನು ಈ ಥರ ಮಾಡ್ತಿದ್ದೀಯಲ್ಲೋ ಶುಭ ಕಾರ್ಯದಲ್ಲಿ, ಏನು ಗೊತ್ತಿಲ್ಲದಲೇ ಮಾತಾಡ್ತಿದ್ದಿಲ್ಲ ಭದ್ರ, ಹಾಗೆ ಹಿಂಗೆ ಅಂತ ಈಶ್ವರಿ ಏನೇನೋ ಕತೆ ಕಟ್ತಾಳೆ. ಮತ್ತು ವಿದ್ಯಂಗೆ ಖುಷಿ ಆಗುತ್ತೆ, ಸದ್ಯ ನ್ಯಾಯ ಸಿಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು. ಹೀಗೆ ಎಲ್ಲರೂ ಒಂದೊಂದು ರೀತಿ ಯೋಚನೆ ಮಾಡಿ ಮಾತಾಡ್ತಾ ಇರ್ತಾರೆ. ವಿದ್ಯಂಗಂತೂ ತುಂಬ ಖುಷಿಯಾಗಿರುತ್ತೆ, ಯಾಕೆ ಅಂದರೆ ಗಂಡ ಹಿಡ್ಕೊಂಡು ಬಂದನಲ್ಲ ಅಂತೇಳಿ. ಆಗ ಶಿವರಾಮೇಗೌಡ ಸರಿ ಅಂತೇಳಿ ಮನೆ ಮೇಲೆ ಇಟ್ಟು ಕೂತ್ಕೋಬೇಕು. ಆವಾಗ ಶಿವರಾಮೇಗೌಡ ಬನ್ನಿ ಎಲ್ಲ ಊಟದ ಸಮಯ ಆಗ್ತಿದೆ, ಊಟ ಮಾಡ್ಕೊಂಡು ಹೋಗಿರಂತೆ ಅಂತೇಳಿ
ಇವನಿಗೆ ಮದುವೆ ಗಂಡಿಗೆ ಚೆಕ್ ಕೊಡಬೇಕು ಇವಾಗ. ಆಗ ಭದ್ರ ಬಂದು ನಿಲ್ಲಿಸ್ಬಿಡ್ತಾನೆ, ಪಟ್ಟಂತ ನಿಲ್ಲಿಸಿ ಚೆಕ್ ಕೊಡೋದು ಬೇಡ ಏನು ಬೇಡ ಅಂತೇಳಿ. ಯಾಕೋ ಏನಾಯಿತು ಭದ್ರ ಅಂತ ಕೇಳ್ತಾನೆ. ಅದಕ್ಕೆ ಅಪ್ಪಯ್ಯ ಇದು ಏನು ಗೊತ್ತಾ, ಯಾರೋ ತಂದಿದ್ದು ಔಷಧಿನ ನಾನೇ ತಂದಿದ್ದು ಅಂತ ಇವನು ಸುಳ್ಳು ಹೇಳ್ಕೊಟ್ಟಿದ್ದಾನೆ. ಅವ್ರಿಗೆ ಎಲ್ಲರಿಗೂ ಮಣ್ಣು ಮುಗಿಸಿದ್ದಾನೆ ಇವನು ಅಂತ ಹೇಳ್ತಾನೆ. ಹೌದಾ, ಆ ಥರ ಹೆಂಗಾಯ್ತು ಅಂತೇಳಿ. ಆಗ ಹೇಳ್ತಾನೆ, ಹಿಂಗೆ ವಿದ್ಯಾ ತರ್ತಾ ಇದ್ದಿದ್ದು, ಅವಳು ಪ್ರೆಗ್ನೆಂಟ್ ಆದ್ರೂ ಲೆಕ್ಕಿಸದೆ ತಗೊಂಡು ಬರ್ತಾಯಿದ್ಲು. ಅವಳು ತರ್ತಾ ಇದ್ದದ್ದನ್ನು ನೋಡಿಬಿಟ್ಟು ಇವನು ತಲೆ ಕೊಡ್ದು ಅದನ್ನು ಕಿತ್ಕೊಂಡು ಬಂದಿಯಾನೆ ಅಂತ. ಹೌದಾ, ಹಿಂಗೆಲ್ಲ ಮಾಡವನೇನೋ ಅವನು, ಮತ್ತು ಯಾರ ಹತ್ರನೂ ಏನೂ ಹೇಳೇ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅವನೇ ಏನೂ ಹೇಳೇ ಇಲ್ಲ ಅಂಥೇಳಿ ಕೇಳ್ತಾ ಇರ್ತಾಳೆ. ಆವಾಗ ಈಶ್ವರಿಗೆ ಅಯ್ಯೋ ಅವಳು ದುಃಖ ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡುತ್ತೆ. ಯಾಕೋ ಭದ್ರ, ನನ್ನ ಮಗನ ಮೇಲೆ ಇಷ್ಟೊಂದು ದ್ವೇಷನೇನೋ ನಿನಗೆ, ಏನಕ್ಕೋ ಭದ್ರ, ಅವನಲ್ವೇನೋ ತಂದಿದ್ದು, ಅವನು ತಂದಿದ್ದು ಔಷಧಿಗೆ ನೀನು ಈ ಥರ ಹೇಳ್ತಿದೆಯಲ್ಲೋ, ಇನ್ನೆಂಥ ಹೊಟ್ಟೆ ಉರಿನೋ ಭದ್ರ ನಿನಗೆ ಅಂತ. ಈ 3 ಅಡಿನ ಕರ್ಕೊಬಂದು ಮನೆಗೆ ನುಗ್ಸೋಕ್ಕೋಸ್ಕರ ಈ ಥರ ಮಾತಾಡ್ತಿದೆಯೇನೋ ಅಂತೆಲ್ಲ ಹೇಳ್ತಾಳೆ. ಏನಿಲ್ಲ ಸುಮ್ಮನಿರು ಚಿಕ್ಕಿ ಅಂತೇಳ್ಬಿಟ್ಟು ಆಗ ಇರೋ ವಿಷಯ ಎಲ್ಲ ಹೇಳಬೇಕು ಇವನು. ಇರೋ ವಿಷಯ ಎಲ್ಲ ಹೇಳೋಕ್ಕೆ ತುಂಬಾ ಬೇಜಾರಾಗುತ್ತೆ. ಎಂತೆಂಥ ಕತ್ರನ ಕೆಲಸ ಮಾಡ್ತಾರೆ ಇವರೆಲ್ಲ ಅಂತೇಳ್ಬಿಟ್ಟು ಎಲ್ಲ ಬಾಯಿ ಬಿಡ್ತಾ ಇರ್ತಾರೆ. ಹೌದಾ, ಹಿಂಗಾಯ್ತಾ ಅಂತೇಳ್ಬಿಟ್ಟು. ಆವಾಗ ಹೌದು ನಾನೇ ಮತ್ತು ತಗೊಬಂದಿದ್ದು ಹಾಗೆ ಹಿಂಗೆ ಅಂತೆಲ್ಲ ಕೊಚ್ಕೊಂಡ. ಆದರೆ ತಂದಿದ್ದು ವಿದ್ಯೆ ತಂದಿದ್ದನ್ನು ತಲೆಗೆ ಹೊಡೆದು ಇವನು ಕಿತ್ಕೊಂಡು ಬಂದಿರೋದು. ಆಮೇಲೆ ಅಜ್ಜಿಗೂ ಸಿಟ್ಟು ಬರುತ್ತೆ, ಹಿಂಗೆಲ್ಲ ಮಾಡವನ ಇವನು, ಏನೋ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಎಲ್ಲ ನಾಟಕ ಆಡೋನ ಇವನು, ಒಳ್ಳೇದಾಗೋಕ್ಕೆ ಶಿವರಾಮನ ಜೊತೆ ಅಂತೆಲ್ಲ ಗೊತ್ತಾಗುತ್ತೆ ವಿಷಯ. ಆಮೇಲೆ ಇದೆಲ್ಲ ನಂಬೋಕ್ಕಾಗುತ್ತಾ ಭಾವ, ನಂಬೋಕ್ಕಾಗಲ್ಲ ಇದು. ಏನೋ 3 ಅಡಿನ ಮನೆಗೆ ಕರ್ಕೊಬರೋಕ್ಕೋಸ್ಕರ ಇವನು ಈ ಥರ ನಾಟಕ ಆಡ್ತಿದ್ದಾನೆ ಅಂತೇಳಿ. ಆವಾಗ ಹಾಗಂತ ಹೇಳಿದಾಗ ಇವಳು ಹುಡುಗಿ ದುರು ನೋಡ್ತಾನೇ ಇರ್ತಾಳೆ. ಇವಳಿಗೇನೂ ಅರ್ಥ ಆಗಿರಲ್ಲ. ಈಶ್ವರಿ ಗೋಳಾಡ್ತಿರ್ತಾಳೆ, ಕೂಗಾಡ್ತಿರ್ತಾಳೆ, ಕಿರ್ಚಾಡ್ತಿರ್ತಾಳೆ. ಚೆಕ್ ಕೈತಪ್ಪ ಹೋಯ್ತಲ್ಲ 1 ಕೋಟಿ ರೂಪಾಯಿ ಅಂತೇಳಿ ಎಲ್ಲ ಇದು ರಂಪಾಟ ಮಾಡ್ತಿರ್ತಾಳೆ. ಆ ಹುಡುಗಿ ಹಂಗೆ ಬಿಟ್ಟಂಗೆ ನೋಡ್ತಾ ಇರ್ತಾಳೆ ಮೊದಲಿಗಿತಿ. ಅವಳಿಗೂ ಏನೂ ಅರ್ಥ ಆಗಲ್ಲ, ಇದು ತಡ ಬುಡ, ಏಕೆಂದರೆ ಹೊಸ್ಬಿ ಅಲ್ಲ, ಏನೂ ಅರ್ಥ ಆಗಿರಲ್ಲ. ಈ ಸನ್ನಿವೇಶದಲ್ಲಿ ಸಿಚುವೇಶನ್ನು ಈ ಥರ ಇರುವಾಗ ಅವಳಿಗೆ ವಿದ್ಯಾ ಒಳ್ಳೆ ಟಾಂಗ್ ಕೊಡ್ತಾಳೆ. ಏನಂತಿದ್ರಿ ಚಿಕ್ಕತ್ತೆ ನೀವು, ಹಿಂಗಂತಿದ್ರಿ ಅಲ್ವಾ, ಈಗ ನೋಡಿ ಗೊತ್ತಾಗುತ್ತೆ, ನಮ್ಮನ್ನೇ ಎಲ್ಲ ಬೈಕಂತಿರ್ತಾಯಿದ್ರ ನೀವು ಅಂತೇಳಿ. ಆಗ ಇರೋನು ಒಬ್ಬನೇ ಮಗ ಈ ಥರ ಮಾಡ್ತಾವ್ರಲ್ಲ ಅಂತೇಳಿ ತಲೆ ಕೆಟ್ಟೋಗುತ್ತೆ ಈಶ್ವರಿಗೆ. ತಲೆ ಕೆಟ್ಟೋಗಿ ಅವಳಂತೂ ಭಾಳ ಬೇಜಾರು ಮಾಡ್ಕೋತಾಳೆ. ಮದುವೆ ಗಂಡು ಅಂತೂ ಮುಖ ನೋಡೋಕ್ಕಾಗಲ್ಲ, ಹಂಗಾಗೋಗಿದೆ. ಯಾಕೆಂದರೆ ಕೋಟಿ ಬರುತ್ತೆ ಅಂತ ತಿಳ್ಕೊಂಡಿದ್ದ ಅವನು. ಆ ಕಡೆನೂ ಕೋಟಿ ಬರ್ದಂಗೆ ಆಗೋಗಿದೆ, ಈ ಕಡೆನೂ ಇಲ್ಲ, 2 ಕಡೆನೂ ಕೇರ ಪುಟ್ಬಾತು. ಹೀಗೇ ಈ ಒಂದು ಆನ್ಸರ್ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.